ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಇದೇ ಪ್ರಥಮ ಬಾರಿಗೆ ಒಂದು ದೊಡ್ಡದಾದಂಥ ಕ್ರಿಕೆಟ್ ಟೂರ್ನಮೆಂಟ್ ಅನ್ನು ಆಯೋಜನೆ ಮಾಡಲಾಗ್ತಾ ಇದೆ. ಯುಗಾದಿ ಹಬ್ಬದ ಪ್ರಯುಕ್ತ ಈ ಭಾಗದ ಶಾಸಕರಾದಂಥ ಎಸ್.ಟಿ. ಸೋಮಶೇಖರ್ ಅವರ ಅಧ್ಯಕ್ಷತೆ ಅವರ ನೇತೃತ್ವದಲ್ಲಿ STS ಕಪ್ ಅನ್ನ ಒಂದು ಮ್ಯಾಚ್ ಅನ್ನ ನಡೀತಾ ಇದೆ. ಸುಮಾರು 9ನೇ ತಾರೀಕಿಂದ 15ನೇ ತಾರೀಕು ಒಂದು ವಾರಗಳ ಕಾಲ ಈ ಒಂದು ಮ್ಯಾಚ್ ನಡೀತಿದೆ. ಇದ್ರ ಬಗ್ಗೆ ಮಾತಾಡೋದಕ್ಕೆ ಸ್ವತಃ ಈಗಷ್ಟೇ ಈ ಒಂದು ಕಾರ್ಯಕ್ರಮದ ಕ್ಯಾಪ್ ಆಗಿರ್ಬೋದು ಜೆಸ್ಸಿಯನ್ನು ಅನಾವರಣ ಮಾಡಿರುವಂಥ ಶಾಸಕರಾದಂಥ ಎಸ್.ಟಿ. ಸೋಮಶೇಖರ್ ನಮ್ಮ ಜೊತೆಗಿದ್ದಾರೆ. ಸರ್, ಈಗ 10-20 ತಂಡಗಳು ಭಾಗಿಯಾದಂಥ ಮ್ಯಾಚ್ಗಳನ್ನು ಆಡಿಸೋದೇ ತುಂಬ ಕಷ್ಟ. ಇಡೀ ಕರ್ನಾಟಕ ಲೋಕಲ್ ಟೂರ್ನಮೆಂಟ್ಗಳಲ್ಲಿ ಪ್ರಥಮ ಬಾರಿಗೆ 300 ತಂಡಗಳು ಭಾಗವಹಿಸೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀರಾ. ಹೇಗೆ ಸಾಧ್ಯ ಆಯಿತು ಸರ್ ಇಷ್ಟೊಂದು ದೊಡ್ಡ ತಂಡಗಳು ಬರೋದಕ್ಕೆ? ಯಶವಂತಪುರ ಕ್ಷೇತ್ರದವರಿಗೆ ಮಾತ್ರ ಮಾಡಬೇಕು ಅಂತಕ್ಕಂಥದ್ದು ಡಿಸೈಡ್ ಮಾಡಿದ್ದೇವೆ. ನಾವು 200 ಮ್ಯಾಚ್ ಬರ್ಬೋದು ಅಂತಕ್ಕಂಥದ್ದು ನಮ್ಮ ಊಹೆ ಇತ್ತು. ಅದಕ್ಕೆ ಘೋಷಣೆ ಮಾಡುವಾಗಲೇ 200 ಮಾತ್ರ ಅಂತೇಳಿ ಸೀಮಿತ ಅಂತ ಮಾಡಿದ್ವಿ. ಬಟ್ ಒತ್ತಡ ಜಾಸ್ತಿ ಆಯಿತು, 260 ನಿಲ್ತು, ಆಮೇಲೆ 300 ಆಯಿತು. ಅದಕ್ಕೆ ಇನ್ನೂ ಒಂದು BGS ಫೀಲ್ಡ್ ಅದನ್ನು ಕೂಡ ಸ್ವಾಮೀಜಿ ಹತ್ರ ಮಾತನಾಡಿ ಅದನ್ನು ಕೂಡ ತೆಗೆದುಕೊಂಡಿದ್ದೇವೆ. ಈಗ 5 ಗಂಟೆಗೆ ಲಾಸ್ಟ್ ಮಾಡಿದ್ವಿ, 317 ಆಗಿದೆ. ಆದರೂ ಮಾಡಿಸ್ಬೋದು ಅಂತಕ್ಕಂಥದ್ದು ಇತ್ತು. ನನ್ನ ಪ್ರಕಾರ 6 ಓವರ್ ಮಾಡಬೇಕು ಅಂತಿತ್ತು. ಅದರ ಒತ್ತಡ ಜಾಸ್ತಿ ಆದ್ರಿಂದ ಬ್ಯಾಚ್ಗಳು 5 ಓವರ್ಗೆ ಸೀಮಿತ ಮಾಡಿದ್ದೇವೆ. ಬೆಳಗ್ಗೆ 7 ಗಂಟೆಯಿಂದ ರಾತ್ರಿ 11:30 12 ಅದು ನೈಟ್ ಆಡಬೇಕಾದ್ರೆ ಏನೆಲ್ಲ ಬೆಳಕು ಬೇಡಬೇಕು ಅದೆಲ್ಲ ಕೂಡ ನಮ್ಮ ಕ್ಷೇತ್ರದ ಎಲ್ಲ ಮುಖಂಡರುಗಳು ಕೂಡ ಮಾಡಿದ್ದಾರೆ. ಏನೋ ಮಾಡಬೇಕು. ಕನಕೋತ್ಸವದಲ್ಲಿ DK ಶಿವಕುಮಾರ್ ಅವರು ಮಾಡಿದ್ರು ಈ ಕನಕೋತ್ಸವ ಪ್ರೋಗ್ರಾಮ್ನಲ್ಲಿ. ಅದೇ ಥರ ನಾವ್ಯಾಕೆ ಮಾಡಬಾರ್ದು ಕಾನ್ಸ್ಟಿಟ್ಯೂನ್ಸಿಗೆ ಅಂತೇಳಿ ನಾವೆಲ್ಲ ಒಂದು 10-15 ಜನ ಡಿಸೈಡ್ ಮಾಡ್ಬೋದು ಅಂತಕ್ಕಂಥದ್ದಾಯಿತು. ಕ್ಷೇತ್ರದವರಿಗೆ ಒಂದು ಅವಕಾಶ ಕೊಡಬೇಕು ಅಂತಕ್ಕಂಥದ್ದನ್ನು ಮಾಡಿದ್ದೇವೆ. ಈಗೆಲ್ಲ ಕೂಡ A to Z ರೆಡಿ ಆಗಿದೆ. ವೀರೇಶ್ ಅಂತ ಆತ್ಮೀಯರು ಅವರೆಲ್ಲ ಇನ್ಚಾರ್ಜ್ ತೆಗೆದುಕೊಂಡು ಏನೆಲ್ಲ ಅವ್ರಿಗೆ ಅನುಭವ ಇರೋದ್ರಿಂದ ಅವರೆಲ್ಲ ಕೂಡ ಮಾಡ್ತಾ ಇದ್ದಾರೆ. ಪ್ರೈಜಸ್ ಏನು ಕೊಡಬೇಕು ಅದನ್ನೆಲ್ಲ ಕೂಡ ಮಾಡಿದ್ದೇವೆ. 3 ಲಕ್ಷದಿಂದ 1 ಲಕ್ಷ ರೂಪಾಯಿ 5 ಪ್ರೈಜಸ್ಗೆ. ಮತ್ತು 2 ಪಾರ್ಟಿಸಿಪೇಟ್ ಮಾಡ್ತಾರೆ, ಅವ್ರಿಗೆ 12,500 ರೂಪಾಯಿ ಕೊಡಬೇಕು ಅಂತ ಅದು ತೀರ್ಮಾನ ಕೂಡ ಮಾಡಿದ್ದೇವೆ. ಮ್ಯಾನ್ ಆಫ್ ದಿ ಮ್ಯಾಚ್ ಏನೋ ಅದಕ್ಕೂ ಇದೆ, ಒಂದು ಸ್ಕೂಟರ್ನ ಕೊಡಬೇಕು ಅಂತಕ್ಕಂಥದ್ದು ಕೂಡ, ಅದು 2 ವೀಲರ್ ಅದು ಕೂಡ ರೆಡಿಯಾಗಿದೆ. ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ಸಾಯಂಕಾಲ ತಿಂಡಿ, ರಾತ್ರಿ ಊಟ ಏನೇನು ಬೇಕು. ಆಟ ಆಡ್ತಕ್ಕಂಥ ಅವರಿಗೆ ಮಜ್ಜಿಗೆ, ಆಮೇಲೆ ಎನರ್ಜಿ ಡ್ರಿಂಕ್ಸು, ಕುಡಿಯುವ ನೀರು ಏನೆಲ್ಲ ಬೇಕು ವೈದ್ಯಕೀಯ ಎಲ್ಲ ಕೂಡ, ಜೊತೆಗೆ ಪೊಲೀಸ್ದು ಮತ್ತು ಇನ್ನಿತರ ಆಂಬ್ಯುಲೆನ್ಸ್ ಎಲ್ಲ ಕೂಡ ವ್ಯವಸ್ಥಿತ ಎಲ್ಲ ಮಾಡಿದ್ದಾರೆ. ಸುಸೂತ್ರವಾಗಿ ನಡೀತದೆ. ಕ್ಷೇತ್ರದ ಎಲ್ಲರೂ ಕೂಡ ಇನ್ನೂ ಡಿಮ್ಯಾಂಡ್ ಬರ್ತಾನೆ ಇದೆ. ಬಟ್ ನಮ್ಮ ಕಮಿಟಿಯವರು ಏನು ಹೇಳ್ತಾರೆ, ಸಾಕು ಸರ್ ಜಾಸ್ತಿ 317 ಮೇಲೆ ಬೇಡ ಅಂತ ಹೇಳ್ತಿದ್ದಾರೆ. ಇನ್ನೇನಾದ್ರೆ ನೆಕ್ಸ್ಟ್ ಬೇರೆ ಇನ್ನೂ ವ್ಯವಸ್ಥಿತವಾಗಿ ಮಾಡೋಣ. ಸರ್, ಈಗ ಪ್ಲೇಯರ್ಸ್ ಒಂದಷ್ಟು ಜನ ಯಾರು ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ, ಭಾಗವಹಿಸ್ತಾರೆ, ಅವ್ರು ಕೇಳ್ತಾ ಇರುವಂಥದ್ದು ಇದು ಪ್ರಥಮ ಬಾರಿಗೆ ಶುರು ಮಾಡ್ತಾ ಇದ್ದಾರೆ. ಹಿಂದೆ ಲೆದರ್ ಬಾಲ್ ಮಾಡಿಸಿದ್ರು, ಇದನ್ನ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಗೆಲುವು ಸೋಲು ಸೆಕೆಂಡ್ರಿ, ಆದರೆ ಒಂದು ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಬರುತ್ತೆ, ಎಷ್ಟೋ ಜನಕ್ಕೆ ಇದು ಅನುಕೂಲ ಆಗುತ್ತೆ ಅನ್ನುವಂಥದ್ದನ್ನ ಒಂದು ತಮ್ಮ ಮುಂದೆ ಒಂದು ಮನವಿ ಕೂಡ ಮಾಡ್ಕೊತಾ ಇದೆ ಸರ್ ನಮ್ಮ ಮೂಲಕ. ಇಲ್ಲ ಮಾಡ್ತೀವಿ, ಕಂಟಿನ್ಯೂ ಮಾಡ್ತೀವಿ. ಇದು ಮತ್ತೆ ಈ ಸರಿ ನಮ್ಗೆ ಐಡಿಯಾ ಇತ್ತು, ಬಟ್ ಅದನ್ನ ಇಂಪ್ಲಿಮೆಂಟ್ ಮಾಡಿರಲಿಲ್ಲ. ಶಿವಕುಮಾರು ಮತ್ತು DK ಸುರೇಶ್ ಅವರು ಕನಕೋತ್ಸವ ಮಾಡಿದಂಥ ಸಂದರ್ಭದಲ್ಲಿ ಅದನ್ನು ನೋಡಿದೆ ನಾನು. ಅದರಲ್ಲಿ 25,000 ಜನ ಪಾರ್ಟಿಸಿಪೇಟ್ ಮಾಡಿದರು. ಅವರು 7-8 ವರ್ಷದಿಂದ ಮಾಡ್ತಾ ಇದ್ದಾರೆ. ಈ ವರ್ಷ ಎಷ್ಟು, ನೆಕ್ಸ್ಟ್ ಇನ್ನೂ ಜಾಸ್ತಿ ಮಾಡ್ತಕ್ಕಂಥದ್ದಕ್ಕೆ ಮಾಡಿ ಇನ್ನೂ ಹೆಚ್ಚೆಚ್ಚು ಅನುಕೂಲ ಮಾಡಿಕೊಡ್ಬೇಕು ಅಂತಕ್ಕಂಥದ್ದು ಕೂಡ ಇದೆ. ನೆಕ್ಸ್ಟ್ ಇಯರು 3 ಲಕ್ಷದ ಬದಲು ಒಂದು ಕಾರ್ನ ಕೊಡಬೇಕು ಅಂತಕ್ಕಂಥದ್ದು, ಹಿಂಗೆ ಹಲವಾರು ಸಲಹೆಗಳಿದೆ. ಈ ಯುಗಾದಿ ಹಬ್ಬ ಆದಮೇಲೆ ಒಂದು ಸಾರಿ ಮಾಡಿ ಅದಕ್ಕೆ ಏನೇನು ಇನ್ನೂ ಯಾವ ಥರ ಮಾಡ್ಬೋದು ಅಂತಕ್ಕಂಥದ್ದನ್ನು ಚಿಂತನೆ ಮಾಡಿ ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ತಕ್ಕಂಥದ್ದಕ್ಕೆ ಏನೆಲ್ಲ ಮಾಡ್ಬೋದು ಮಾಡ್ತೀವಿ. ಸರ್, ಕೊನೆಯದಾಗ ಒಂದು ಪ್ರಶ್ನೆ ಸರ್, ಏನಿಲ್ಲ, ಈಗ ಕೆಲವು ಕಡೆ ಶಾಸಕರಿಗೆ ಬರೀ ಅಭಿವೃದ್ಧಿ ಕೆಲಸಗಳಲ್ಲಿ ಟೈಮ್ ಕೊಡೋದಕ್ಕೆ ಸಾಲ್ತಿಲ್ಲ. ನಿಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಯಾವುದೇ ಹಬ್ಬಗಳು ಬಂದರೂ ಕೂಡ ನೀವು ಅದನ್ನು ದೊಡ್ಡ ಮಟ್ಟದಲ್ಲಿ ಮಾಡ್ತೀರಿ. ಜೊತೆಗೆ ಈ ರೀತಿಯಾದಂಥ ಕ್ರೀಡಾ ಕಾರ್ಯಕ್ರಮಗಳು ಟೈಮ್ ಹೇಗೆ ಸಿಗುತ್ತೆ, ಹೇಗೆ ಮ್ಯಾನೇಜ್ ಆಗುತ್ತೆ, ಹೇಗೆ ಸಾಧ್ಯ ಆಗುತ್ತೆ ಸರ್ ಇವೆಲ್ಲ ಅನ್ನೋ ಒಂದು ಪ್ರಶ್ನೆ. ನಮಗೆ ಬೇರೆ ಯಾವುದು ಆ್ಯಕ್ಟಿವಿಟೀಸ್ ಇಲ್ಲ. ಬೆಳಗ್ಗೆ 10 ಗಂಟೆಗೆ ಕಾನ್ಸ್ಟಿಟ್ಯೂನ್ಸಿಗೆ ಬಂದರೆ 2 ಗಂಟೆ ಡೆವಲಪ್ಮೆಂಟ್ ಆಗ್ತದೆ. ಸರ್ಕಾರನೂ ಕೂಡ ಉಪಮುಖ್ಯಮಂತ್ರಿಗಳು
ಕ್ಷೇತ್ರಕ್ಕೆ ಏನು ಅನುದಾನ ಕೊಡಬೇಕೋ ಅದನ್ನೆಲ್ಲ ಕೊಡ್ತಾರೆ. ಒಂದು ಕಡೆ ರೋಡ್ ಮಾಡಿಸ್ತೇವೆ, ಕುಡಿಯೋ ನೀರ್ದು, LED ಬಲ್ಬ್ ಇರ್ಬೋದು, ಆಮೇಲೆ ಪಾರ್ಕ್ ಡೆವಲಪ್ಮೆಂಟ್, ಹಿಂಗೆ ಡೆವಲಪ್ಮೆಂಟು ಕೂಡ ಮಾಡ್ತಾ ಇರ್ತೇವೆ. ಸಂಕ್ರಾಂತಿ ಹಬ್ಬನೂ ಕೂಡ ಭಾಳ ಜೋರಾಗಿ ಗ್ರಾಮೀಣ ಪ್ರದೇಶದಲ್ಲೂ ಮಾಡೋದು, ಸಿಟಿಲೂ ಮಾಡೋದು. ಯಾರು ಸಂಕ್ರಾಂತಿ ಹಬ್ಬ ಅದ್ದೂರಿಯಾಗಿ ಮಾಡಿದ್ರು ಅವ್ರಿಗೊಂದು ಔತಣಕೂಟನೂ ಕೂಡ ಮಾಡಿದ್ದೇವೆ. ಇದು ಸ್ಪೋರ್ಟ್ಸ್ ಮಾಡಿಸ್ಬೇಕು ಅಂತಕ್ಕಂಥದ್ದಿತ್ತು. ಸ್ಪೋರ್ಟ್ಸು ಈಗ ರೆಡಿ ಮಾಡಿದ್ದೇವೆ. 15ನೇ ತಾರೀಕು ಅದು ಕೂಡ ಕ್ಲೋಸ್ ಆಗ್ತದೆ. ಶಿವರಾತ್ರಿನೂ ಕೂಡ ಭಾಳ ಅದ್ದೂರಿಯಾಗಿ ಯಶಸ್ವಿ ಆಯಿತು. ಈಗ ಮಹಿಳಾ ದಿನಾಚರಣೆಯನ್ನು ಮಾರ್ಚ್ 8 ಮಾಡಬೇಕಾಯ್ತು, ಆಗಲ್ಲ, ಏಪ್ರಿಲ್ಗೆ ಎಂಡಿಂಗ್ ಮಾಡಬೇಕು ಅಂತಕ್ಕಂಥದ್ದು. ಆಗ ಥ್ರೂಔಟ್ ಕಾನ್ಸ್ಟಿಟ್ಯೂನ್ಸಿ ಮಹಿಳಾ ಕ್ರಿಕೆಟ್ ಆಡಿಸ್ತಕ್ಕಂಥದ್ದು, ಆಮೇಲೆ ರಂಗೋಲಿ ಸ್ಪರ್ಧೆ ಮಾಡ್ತಕ್ಕಂಥದ್ದು, ಮಹಿಳೆಯರು ಎಲ್ಲ ಏನೆಲ್ಲ ಸ್ಪೋರ್ಟ್ಸ್ ಮಾಡ್ಬೋದು ಮಹಿಳಾ ಕಾರ್ಯಕ್ರಮಕ್ಕೆ ಅದನ್ನೆಲ್ಲ ಕೂಡ ಮಾಡ್ತಕ್ಕಂಥದ್ದನ್ನು ಮಾಡ್ತೇವೆ. ಒಂದು 25,000 ಜನ ಮಹಿಳೆಯರು ಸೇರಿಸಿ ಒಂದು ಬೃಹದಾಕಾರವಾದ ಮಹಿಳಾ ಕಾರ್ಯಕ್ರಮವನ್ನು ಮಾಡಬೇಕು ಅಂತಕ್ಕಂಥದ್ದು. ಇದಾದಮೇಲೆ ಮಕ್ಕಳುಗಳು ಎಕ್ಸಾಮ್ಸ್ ಎಲ್ಲ ಮುಗಿದ ಮೇಲೆ ಚಿತ್ರಕಲೆ ಅವ್ರಿಗೆ ಏನೋ ಅದನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಕೂಡ ಮಾಡ್ತಾ ಇದ್ದೇವೆ. ಇದಾದಮೇಲೆ ಅಕ್ಟೋಬರ್ ನಮ್ಮ ದಸರಾನು ಕೂಡ 9 ದಿವಸ ಅದನ್ನು ಕೂಡ ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ಮಾಡಬೇಕು. ಅದರಲ್ಲಿ ವಿಶೇಷವಾಗಿ ಯುವ ದಸರಾ ಈ ವರ್ಷ ಏನೆಲ್ಲ ಪ್ಲ್ಯಾನ್ ಹಾಕಬೇಕೋ ಮಾಡಿದ್ವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಇದಿಷ್ಟು ಯಶವಂತಪುರ ಶಾಸಕರಾದಂಥ ST ಸೋಮಶೇಖರ್ ಅವರ ಒಂದು ಮಾತುಗಳು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆಗೆ ಶಿವಪ್ರಸಾದ್, ನ್ಯಾಷನಲ್ TV, ಬೆಂಗಳೂರು.